ಜಮ್ಮು ಕಾಶ್ಮೀರದಲ್ಲಿ ಆಗಿರುವ ಬೆಳವಣಿಗೆ. ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದಕರನ್ನು ಬಿಟ್ಟು ದಾಳಿ ಮಾಡಿಸೋ ಪ್ರಯತ್ನವನ್ನು ಮಾಡುತ್ತಿತ್ತು ಮತ್ತು ದಾಳಿಯನ್ನು ಮಾಡಿಸ್ತಿತ್ತು, ಅದರ ತಂತ್ರ ಇದೀಗ ಬದಲಾಗಿದೆ. ಹೈಬ್ರಿಡ್ ಮಾದರಿಯ ಭಯೋತ್ಪಾದಕರನ್ನು ಜಮ್ಮು ಕಾಶ್ಮೀರದಲ್ಲಿ ಉತ್ಪಾದಿಸಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿಸುವಲ್ಲಿ ಉಗ್ರಗಾಮಿ ಸಂಘಟನೆಗಳೆಲ್ಲವೂ ಕೂಡ ಚಟುವಟಿಕೆಗಳನ್ನು ಮಾಡ್ತಾ ಇದ್ದದ್ದು ನೋಡಿದ್ದೀವಿ. ಇದೀಗ ಭಾರತೀಯ ಸೈನ್ಯ ಅಂಥವರ ವಿರುದ್ಧ ಒಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. ಕಳೆದ 90 ಗಂಟೆಗಳಲ್ಲಿ ಹೆಚ್ಚು ಕಡಿಮೆ ಒಂದು 13 ದೇಶ ವಿರೋಧಿಗಳ ಈ ಹೆಡೆಮುರಿ ಕಟ್ಟುವ ಪ್ರಯತ್ನವನ್ನು ಭಾರತೀಯ ಸೈನಿಕರು ಮಾಡಿದ್ದಾರೆ. ನೋಡಿ, 1989, ಅದಾದ ನಂತರ 90, 2000 ಇಸ್ವಿ, ಈ ಸಂದರ್ಭದಲ್ಲಿ ಈ ಉಗ್ರಗಾಮಿಗಳ ಸ್ಟ್ರಾಟಜಿಗಳೆಲ್ಲ ಬೇರೆ ಆಗ್ತಾ ಇತ್ತು. ನೇರವಾಗಿ ಯುದ್ಧ ಮಾಡೋ ಅಂದರೆ ಯುದ್ಧ ಅಂತಲ್ಲದು, ನೇರವಾಗಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಭಾರತೀಯ ಸೈನ್ಯ ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಕೊಡ್ತಾ ಇತ್ತು. ಇವತ್ತು ಆರ್ಟಿಕಲ್ 370 ಅಬ್ರೋಗೇಷನ್ ಆದ ನಂತರ ಹೈಬ್ರಿಡ್ ರೀತಿಯಾಗಿ ಉಗ್ರಗಾಮಿಗಳನ್ನು ಅವರು ಹುಟ್ಟಾಕ್ತಾ ಇದ್ದಾರೆ. ಅದರ ವಿರುದ್ಧವೂ ಕೂಡ ಭಾರತ ಇವತ್ತು ಅವರನ್ನು ಟೊಂಕ ಕಟ್ಟಿ ಅವರನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ 13 ಜನರನ್ನು ಹೆಡೆಮುರಿ ಕಟ್ಟಿರೋದು. ಹಾಗಾದರೆ ಅವರಿಂದ ಏನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ? ಇವರ ಪ್ಲಾನ್ ಹೆಂಗಾಗಿತ್ತು? ಪಾಕಿಸ್ತಾನದ ಇತಿಹಾಸದಲ್ಲಿ ಏನೇನು ಬೆಳವಣಿಗೆಗಳಾಗಿತ್ತು? ಈ ಉಗ್ರಗಾಮಿಗಳ ಇತಿಹಾಸದಲ್ಲಿ ಏನೇನಾಯಿತು? ಮೂರೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಮಹಾ ಬೇಟೆಯಾಗಿದೆ. ಭಾರತೀಯ ಸೇನೆ ಒಂದು ದೊಡ್ಡ ಬೇಟೆಯನ್ನು ಆಡ್ತು. ಹೈಬ್ರಿಡ್ ಉಗ್ರರನ್ನ ಮಟ್ಟ ಹಾಕಿದೆ ಭಾರತೀಯ ಸೇನೆ. 90 ಗಂಟೆಗಳ ಕಾಲ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯೆಲ್ಲ ಯಶಸ್ವಿಯಾಗಿದೆ. 5 ಹೈಬ್ರಿಡ್ ಉಗ್ರರು ಸೇರಿದಂತೆ ಒಂದು 13 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೇನೆ, ಪೊಲೀಸರು, CRPFನವರೆಲ್ಲ ಇದಕ್ಕೆ ಕಾರ್ಯಾಚರಣೆ ಮಾಡಿದರು. ಕುಲ್ಗಮ್, ಶೋಫಿಯಾನ್, ಪುಲ್ವಾಮಾ ಮತ್ತು ಸೋಫೂರ್ನಲ್ಲಿ ಈ ದಾಳಿಯನ್ನು ಮಾಡುವುದರ ಮುಖಾಂತರ ಇದೊಂದು ಯಶಸ್ವಿಯಾಗಿದೆ. ಒಂದು 5 ಜನ ಹೈಬ್ರಿಡ್ ಉಗ್ರರು 13 ಜನರನ್ನೆಲ್ಲ ಬಂಧಿಸಿದ್ದಾರೆ. ಶೋಫಿಯಾನ್, ಪುಲ್ವಾಮಾ, ಸೋಫೂರ್, ಕುಲ್ಗಾಮ್ ಜಿಲ್ಲೆಗಳೆಲ್ಲ ಆಯಿತು. 5 ಜನ ಹೈಬ್ರಿಡು, ಅದಾದ ನಂತರ ಓವರ್ ಗ್ರೌಂಡ್ ವರ್ಕರ್ಸ್, OCM ಅಂತ ನಾವೇನು ಕರಿತೀವಿ, ಅದಾದ ನಂತರ ಸಹಚರ್ಯೆಲ್ಲ ಇದರಲ್ಲಿ. ಒಂದು AK ರೈಫಲ್, 2 AK ಮ್ಯಾಗ್ಝಿನ್ಗಳು, 10 ಹ್ಯಾಂಡ್ ಗ್ರೆನೇಡ್ಗಳು, 100ಕ್ಕೂ ಹೆಚ್ಚು ಜೀವಂತ ಗುಂಡುಗಳನ್ನೆಲ್ಲ, ಸುಧಾರಿತ ಸ್ಫೋಟಕ ಸಾಧನಗಳನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, 1989ರಲ್ಲಿ ಪಾಕಿಸ್ತಾನ ಪ್ರೇರಿತ ಉಗ್ರರು ಏನು ಮಾಡ್ತಾ ಇದ್ರು, ದೊಡ್ಡ ಮಟ್ಟದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬರ್ತಿದ್ರು, ನುಸುಳೋದಕ್ಕೆ ಬರ್ತಿದ್ರು. ನುಸುಳಿ ಭಾರತೀಯ ಸೇನೆಯೊಂದಿಗೆ ಕಾದಾಟವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದಕ್ಕೆ ತದ್ವಿರುದ್ಧವಾಗಿ ಅದು ಹಿಜ್ಬುಲ್ ಮುಜಾಹಿದ್ದೀನ್ ಆಗಿರ್ಬೋದು, ಜಮ್ಮು ಕಾಶ್ಮೀರ್ ಲಿಬರಲೈಸೇಷನ್ ಫ್ರಂಟ್ ಆಗಿರ್ಬೋದು, AK-47 ರೈಫಲ್ಗಳೊಂದಿಗೆ ಅವರು ಬರೋ ಪ್ರಯತ್ನ ಮಾಡಿದರು. ಇದಕ್ಕೆ ತದ್ವಿರುದ್ಧವಾಗಿ ಭಾರತ ತನ್ನದೇ ಆದಂತಹ ಪಡೆಯನ್ನು ಕೊಟ್ಟು ಉಗ್ರಗಾಮಿಗಳನ್ನು ಹೊಡೆಯುವ ಯಶಸ್ವಿಯಾಯಿತು. ಇದು ಒಂದು. 2000 ದಶಕದ ನಂತರ ಏನಾಯಿತು ಬೆಳವಣಿಗೆ? ನೇರ ಮುಖಾಮುಖಿಯಾಗುವಂಥ ಪ್ರಯತ್ನ ಆಯಿತು. ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ನವರಾಗಿರ್ಬೋದು, ಬರೋ ಪ್ರಯತ್ನ ಇತ್ತು. ಬರೋ ಪ್ರಯತ್ನದ ಭಾಗವಾಗಿ ಅವರು ಒಳನುಸುಳುವ ಪ್ರಯತ್ನವನ್ನು ಮಾಡಿದರು. ದಾಳಿ ಮಾಡೋದಕ್ಕೆ ಒಂದು ಹೈಟೆಕ್ ಬೇಲಿಯನ್ನು ಹಾಕುವ ಮುಖಾಂತರ LOC ಗಡಿಯಲ್ಲಿ ಅದರ ತಡೆಯುವ ಹಂತಕ್ಕೆ ಹೋದ್ವಿ. ಯಾವಾಗ ಆರ್ಟಿಕಲ್ 370 ಅಬ್ರೋಗೇಷನ್ ಆಯಿತು, ಅದಕ್ಕಿಂತ ಮೊದಲು 2016ಕ್ಕೆ ಆಸುಪಾಸಿಗೆ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇದ್ರು. ಯಾವಾಗ ಆರ್ಟಿಕಲ್ 370 ಅಬ್ರೋಗೇಷನ್ ಆಯಿತು, ಇವರು ಏನು ಮಾಡ್ತಾ ಇದ್ರು, ಈ ಸ್ಥಳೀಯ ಯುವಕರನ್ನು ಪತ್ತೆ ಹಚ್ಚಿ, ಅವ್ರು ನಿರುದ್ಯೋಗಿ ಇರ್ತಾರೋ, ಉದ್ಯೋಗಿ ಇರ್ತಾರೋ, ಅವ್ರು ಏನು ಕೆಲಸ ಮಾಡ್ತಿರ್ತಾರೋ, ವಿದ್ಯಾರ್ಥಿಗಳಿರ್ತಾರೋ, ಅವರನ್ನು ಪತ್ತೆ ಹಚ್ಚಿ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಅವರನ್ನು ನೋಡ್ಕೊಳ್ಳಾಯಿತು. ಅವ್ರು ಯಾರಿಗೂ ಕೂಡ ಕಾಣ್ತಿಲ್ಲ, ನಾನು ಆಮೇಲೆ ಬರ್ತೀನಿ ಅದಕ್ಕೆ. ಅಂಥವರನ್ನು ಬಳಕೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗ್ತಾ ಇತ್ತು. ಇವತ್ತು ಭಾರತ ಅಂಥವರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಹಾಗಾದರೆ ಏನೇನು ತೆಗೆದುಕೊಂಡ್ರು? ಪತ್ತೆ ಆಯಿತು ಮೃತ್ಯುದೂತರ ಶಸ್ತ್ರಾಸ್ತ್ರಗಳ ಭಂಡಾರ. ಏನೇನು ಸಿಕ್ತು? AK ರೈಫಲ್, IED ಮತ್ತು 12ಕ್ಕೂ ಹೆಚ್ಚು ಗ್ರೆನೇಡ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. 4 ಪಿಸ್ತೂಲ್ಗಳನ್ನು ತೆಗೆದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜೀವಂತ ಮದ್ದುಗುಂಡುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉಗ್ರ ಸಂಘಟನೆಗಳ ರಾಷ್ಟ್ರ ವಿರೋಧಿ ಪೋಸ್ಟರ್ಗಳೆಲ್ಲ ಪತ್ತೆಯಾಗಿದೆ. ಹಿಜ್ಬುಲ್ ಮುಜಾಹಿದ್ದೀನ್, ಲಷ್ಕರ್ ಎ ತೊಯ್ಬಾ ಸಂಘಟನೆಗಳ ಈ ಪ್ರಚೋದನಕಾರಿ ಪೋಸ್ಟರ್ಗಳಿವು. ಇವೆಲ್ಲವನ್ನು ಕೂಡ ಇದೀಗ ಭಾರತೀಯ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. AK ರೈಫಲ್, IED, 12ಕ್ಕೂ ಹೆಚ್ಚು ಹ್ಯಾಂಡ್ ಗ್ರೆನೇಡ್ಗಳು ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು 2 ಮ್ಯಾಗ್ಝಿನ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಇವೆಲ್ಲದ ನಡುವೆ ಸ್ಫೋಟಕ ಸಾಧನವನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಭಯ ಸೃಷ್ಟಿಸಬೇಕು, ಭೀತಿಯನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಒಂದು 10ರಿಂದ 12ಕ್ಕೂ ಹೆಚ್ಚು ಹ್ಯಾಂಡ್ ಗ್ರೆನೇಡ್ಗಳು ಮತ್ತು 100ಕ್ಕೂ ಹೆಚ್ಚು ಜೀವಂತ ಗುಂಡುಗಳನ್ನೆಲ್ಲ ತಂದಿದ್ರಂತೆ. ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಭಾರತೀಯ ಸೇನೆದು. ನೋಡಿ, 1989-90ರಲ್ಲಿ ಈ ಕಾಶ್ಮೀರಿ ಪಂಡಿತರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕ ದಾಳಿಗಳಾಯ್ತಲ್ಲ, ಆ ದಾಳಿಯಾದಂತಹ ಸಮಯದಲ್ಲಿ ಇದೇ ರೀತಿಯಾದಂಥ ಪೋಸ್ಟರ್ಗಳನ್ನು ಭಯೋತ್ಪಾದಕ ಆಗ್ತಾ ಇದ್ರು. ಏನು ಹಾಕ್ತಿದ್ರು ಅವರು? ನೋಡಿ, ನೀವು ಜಮ್ಮು ಕಾಶ್ಮೀರವನ್ನು ತೊಲಗಿ, ಇಲ್ಲವೇ ಸಾವಿಗೆ ಸಿದ್ಧರಾಗಿ ಎನ್ನುವಂಥ ಪೋಸ್ಟರ್ಗಳನ್ನು ಬೇರೆ ಬೇರೆಗಳಲ್ಲಿ ಹಾಕುವ ಪ್ರಯತ್ನವನ್ನು ಮಸೀದಿಗಳೆಲ್ಲ ಹಾಕ್ತಿದ್ರು. ಸಾರ್ವಜನಿಕ ಪ್ರದೇಶಗಳಲ್ಲಿ ಆ ಪೋಸ್ಟರ್ಗಳನ್ನು ಅಂಟಿಸೋ ಪ್ರಯತ್ನ ಮಾಡ್ತಿದ್ರು. ಇದರ ಅರ್ಥ ಏನು? ಸಾರ್ವಜನಿಕವಾಗಿ ಒಂದು ಭಯ ಭೀತಿಯನ್ನು ಸೃಷ್ಟಿ ಮಾಡಬೇಕು. ನೀವು ಇರಬೇಕು ಅಥವಾ ಇಲ್ಲದೆ ಇರಬೇಕು, ಎರಡೇ ಆಪ್ಷನ್ನು. ಇರಿ,
ಇಲ್ಲಿಂದ ತೊಲಗಿ ಇಲ್ಲವೇ ಸಾವಿಗೆ ಸಿದ್ಧರಾಗಿ ಎನ್ನುವಂಥ ಒಂದು ಸಂದೇಶದ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ರು. ಅದರ ಭಾಗವಾಗಿ 89ರ ದಶಕದಲ್ಲಿ 90ರಲ್ಲಿ ಪಂಡಿತರು ಹೆಂಗೆಲ್ಲ ಹೊರಗಡೆ ಬಂದರು ಅನ್ನೋದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ. ಅದೇ ಮಾದರಿಯಲ್ಲಿ ಹೆದರಿಸುವ ಪ್ರಯತ್ನವೂ ಕೂಡ ಇವ್ರದ್ದಾಗಿತ್ತು ಅಂತ. 2000ನೇ ದಶಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಚುನಾವಣೆ ಆಗುತ್ತೆ. ಚುನಾವಣೆ ಬಂದಾಗಲೆಲ್ಲ ಅವರೊಂದು ಪೋಸ್ಟರ್ಗಳನ್ನು ಹಾಕ್ತಿದ್ರು. ಯಾರು ಓಟ್ ಹಾಕಬಾರ್ದು, ಯಾರು ಓಟ್ ಹಾಕ್ತಾರೆ ಅಂತ ಅವರನ್ನು ಪತ್ತೆ ಮಾಡಿ ನಿಮಗೆ ಕಠಿಣ ಶಿಕ್ಷೆಯನ್ನು ಕೊಡ್ತೀವಿ ಅಂತ. ಇದರರ್ಥ ಏನು? ಅಲ್ಲೊಂದು ಪ್ರಜಾಪ್ರಭುತ್ವವಾದಂಥ ಸರ್ಕಾರ ಬರಬಾರ್ದು, ಅಸ್ತಿತ್ವಕ್ಕೆ ಬರಬಾರ್ದು. ಆ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ನನಗೆ ಪೆಟ್ಟು ಬೀಳುತ್ತೆ ಅನ್ನುವಂಥ ಆತಂಕ ಉಗ್ರಗಾಮಿ ಸಂಘಟನೆಗಳಿತ್ತು. ಈ ರೀತಿಯಾದಂಥ ಪೋಸ್ಟರ್ಗಳನ್ನು ಅಂಟಿಸುವ ಪ್ರಯತ್ನವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇದಕ್ಕಿಂತ ಮೊದಲು ಏನು ಮಾಡ್ತಿದ್ರು, ಈ ಸೋಷಿಯಲ್ ಮೀಡಿಯಾ ಜಮಾನ ಬಂದ ನಂತರ ಅವುಗಳನ್ನೂ ಕೂಡ ಇವರು ಬಳಕೆ ಮಾಡಿಕೊಳ್ಳುವ ಹಂತಕ್ಕೆಲ್ಲ ಹೋಗಿದ್ರು. ಅದರ ಮೇಲೆ ಭಾರತೀಯ ಸೈನ್ಯ ಮತ್ತು ಸರ್ಕಾರ ಒಂದು ಕಣ್ಗಾವಲನ್ನು ಇಟ್ಟು ಇದೀಗ ಉಗ್ರರ ಹೆಡೆಮುರಿಯನ್ನು ಕಟ್ಟಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು. ಹಾಗಾದರೆ ಈ ಹೈಬ್ರಿಡ್ ಉಗ್ರರು ಅಂತ ಹೇಳ್ತಾ ಇದ್ದೀವಿ. ಯಾರು ಇವರು ಹೈಬ್ರಿಡ್ ಉಗ್ರರು? ಹೆಂಗಿರ್ತಾರೆ? ಎಲ್ಲಿಂದ ಬರ್ತಾರೆ? ಈ ಪ್ರಶ್ನೆಗೆ ಉತ್ತರ, ಯಾರ ಕಣ್ಣಿಗೂ ಕೂಡ ಬೀಳದಂತೆ ಸಾಮಾನ್ಯ ಜನರಂತೆ ಇವರು ಬದುಕ್ತಾರೆ. ವಿದ್ಯಾರ್ಥಿಗಳಾಗಿರ್ತಾರೆ, ಕಾರ್ಮಿಕರಾಗಿರ್ತಾರೆ, ಅಂಗಡಿಕಾರರ ಸೋಗಿನಲ್ಲಿ ಬದುಕೋ ಪ್ರಯತ್ನ ಮಾಡ್ತಾರೆ. ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಲ್ಲ. ಪತ್ತೆ ಹಚ್ಚೋದು ಸವಾಲಾಗ್ಬಿಡುತ್ತೆ. ದಾಳಿ ಮಾಡಿ ಬಂದೂಕನ್ನು ಬಚ್ಚಿಟ್ಟು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳುವ ಪ್ರಯತ್ನವನ್ನು ಇವರೆಲ್ಲ ಮಾಡ್ತಾರೆ ಅಂತ. ಹೈಬ್ರಿಡ್ ಉಗ್ರರು ಅಂತ ಹೇಳಿದರೆ ಭದ್ರತಾ ಪಡೆಗಳ ಯಾವುದೇ ಅಧಿಕೃತ ಪಟ್ಟಿಯಲ್ಲಿ ಹೆಸರು ಇಲ್ಲದ ಸಾಮಾನ್ಯ ನಾಗರಿಕರಂತೆ ಬದುಕುವಂಥ ಅರೆಕಾಲಿಕ ಭಯೋತ್ಪಾದಕರು ಇವರೆಲ್ಲ. ಇವರು ಪೂರ್ಣಾವಧಿ ಉಗ್ರರಂತೆ ಕಾಡುಗಳಲ್ಲೋ ಅಥವಾ ಅಜ್ಞಾತ ಸ್ಥಳದಲ್ಲೋ ಅಡುಗುದಾಣಗಳಲ್ಲೆಲ್ಲ ಜೀವನ ಮಾಡಲ್ಲ. ವಿದ್ಯಾರ್ಥಿಗಳಂತಿರ್ತಾರೆ, ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಖಾಸಗಿ ನೌಕರರು ಇರ್ತಾರೆ, ದಿನಗೂಲಿ ಕಾರ್ಮಿಕರಾಗಿ ಸಮಾಜದಲ್ಲಿ ಎಂದಿನಂತೆ ಸಮಾಜದಲ್ಲಿ ಜನ ಹೆಂಗಿರ್ತಾರೋ ಅದೇ ರೀತಿಯಲ್ಲಿ ಇರ್ತಾರೆ. ಯಾರೋ ನೋಡಿದ್ರೆ ಈತ ಟೆರರಿಸ್ಟ್, ಉಗ್ರಗಾಮಿ ಅಥವಾ ದೇಶ ವಿರೋಧಿ ಕೃತ್ಯ ಮಾಡ್ತಿದ್ದಾನೆ ಯಾರಿಗೂ ಕೂಡ ಕಾಣಲ್ಲ. ಇದು ಒಂದು. ಎರಡನೇದ್ದು, ತಮ್ಮ ಕೆಲಸವನ್ನು ಮುಗಿಸಿ ಗಡಿಯಾಚೆಗಿನ ಹ್ಯಾಂಡ್ಲರ್ಗಳಿಂದ ಆದೇಶ ಬಂದಾಗ ಮಾತ್ರ ಇವರು ಕೆಲಸವನ್ನು ಕೆಲ ಗಂಟೆಗಳ ಕಾಲ ಮಾಡಿ ಉಗ್ರರಾಗಿ ಎಲ್ಲ ಕನ್ವರ್ಟ್ ಆಗ್ತಾರೆ. ಇದು ಒಂದು. ಎರಡನೇದ್ದು, ಇವ್ರದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲ್ಲ, ಪೊಲೀಸ್ ರೆಕಾರ್ಡ್ ಕೂಡ ಇರಲ್ಲ. ಇವರು ಯಾವುದೋ ಉಗ್ರಗಾಮಿ ಸಂಘಟನೆ ಸಕ್ರಿಯ ಸದಸ್ಯರಾಗಿದ್ದಾರೆ ಅಂತ ಪೊಲೀಸ್ ರೆಕಾರ್ಡ್ ಕೂಡ ಇರಲ್ಲ. ಹೀಗಾಗಿ ಅವರನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಮೂರನೇದ್ದು, ಟಾರ್ಗೆಟೆಡ್ ಕಿಲ್ಲಿಂಗ್ಸ್ ಇವರ ಮುಖ್ಯ ತಂತ್ರ ಆಗುತ್ತೆ. ಈ ಭಯೋತ್ಪಾದಕ ಸಂಘಟನೆಗಳಿಗೆ ಇವರು ಒಂದು ಟಾರ್ಗೆಟ್ ಕೊಡ್ತಾರೆ. ಏನು ಟಾರ್ಗೆಟ್ ಕೊಡ್ತಾರೆ ಅವರು? AK-47 ರೈಫಲ್ಗಳನ್ನು ಕೊಡುವ ಬದಲಾಗಿ ಈ ಬಟ್ಟೆ ಒಳಗೆ ಸುಲಭವಾಗಿ ಅಡಗಿಸಿಕೊಟ್ಟಬಹುದಾದಂಥ ಬಂದೂಕುಗಳನ್ನು, ಪಿಸ್ತೂಲ್ಗಳನ್ನು, ಹ್ಯಾಂಡ್ ಗ್ರೆನೇಡ್ಗಳನ್ನು ಇವ್ರಿಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಭಯ ಸೃಷ್ಟಿ ಮಾಡುವ ಕಾರಣಕ್ಕಾಗಿ ಅವರೇನು ಹೇಳ್ತಾರೆ, ಈ ಕಣಿವೆ ಪ್ರದೇಶದಲ್ಲಿ ಯಾರೋ ಹೊರ ರಾಜ್ಯದ ಕಾರ್ಮಿಕರು ಬರ್ತಾರೆ. ಮೊನ್ನೆ ನಾವು ನೋಡಿದ್ವಿ, ಬೇರೆ ರಾಜ್ಯದ ಕಾರ್ಮಿಕರು ಕೆಲಸಕ್ಕೆ ಹೋಗಿದ್ರು, ವಾಪಸ್ ಬಂದಂತಹ ಸಮಯದಲ್ಲಿ ಅವರನ್ನು ಹಿಡಿದು ಅವ್ರ ಮೇಲೆ ಹತ್ಯೆ ಮಾಡುವ ಪ್ರಯತ್ನ ಆಯಿತು ಅಂತ. ಇವರೂ ಕೂಡ ಅದೇ ರೀತಿಯಾಗಿ ಟಾರ್ಗೆಟ್ ಇರುತ್ತೆ ಈ ಹೈಬ್ರಿಡ್ ಉಗ್ರರಿಗೆ. ಯಾರೋ ವಲಸೆ ಕಾರ್ಮಿಕರು ಇರ್ತಾರೆ, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ಎರಡನೇದು, ಯಾರೋ ನೌಕರಸ್ಥರಿರ್ತಾರೆ, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ಯಾರೋ ಪೊಲೀಸ್ ಅಧಿಕಾರಿಗಳು ರಜೆ ಮೇಲೆ ಇರ್ತಾರೆ, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು. ಯಾರೋ ಪತ್ರಕರ್ತರು ಇರ್ತಾರೆ, ಆ ಪತ್ರಕರ್ತರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಕು ಅಂತ ಈ ರೀತಿಯಾದ ಟಾರ್ಗೆಟ್ ಕೊಡೋ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಮತ್ತೆರಡು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಮತ್ತೊಂದು ಪಂಗಡ ಇದು. ಈ ಓವರ್ ಗ್ರೌಂಡ್ ವರ್ಕರ್ಸ್ ಏನು ಮಾಡ್ತಾರೆ, ಇವರು ನೇರವಾಗಿ ದಾಳಿ ಮಾಡೋದು ಇತ್ಯಾದಿ ಅಲ್ಲ. ಯಾರು ದಾಳಿ ಮಾಡ್ತಿರ್ತಾರಲ್ಲ ಅವರಿಗೆ ಸಹಾಯವನ್ನು ಮಾಡೋದು. ಅದು ವಸತಿ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಅದಾದ ನಂತರ ಮಾಹಿತಿ ಕೊಡೋದು. ಇಂತಹ ದೇಶ ವಿರೋಧಿಗಳು ಅನೇಕ ಜನ ಹುಟ್ಟಿಕೊಂಡಿದ್ದರ ಭಾಗವಾಗಿಯೇ ಭಯೋತ್ಪಾದಕ ಘಟನೆಗಳಾಗಿತ್ತು ಅಂತ. ಅದರ ಮುಂದುವರೆದ ಭಾಗವಾಗಿ ಭಾರತ ಇವತ್ತು ಅವರನ್ನು ಹೆಡೆಮುರಿ ಕಟ್ಟುವ ಪ್ರಯತ್ನವನ್ನು ಮಾಡ್ತೀವಿ. ಒಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್, ಕುಲ್ಗಾಮ್ನಲ್ಲಿ ಒಂದು ಘಟನೆ ಆಗುತ್ತೆ. ಆ ಕುಲ್ಗಾಮ್ನಲ್ಲಿ ಒಂದು ಅಟ್ಯಾಕ್ ಮಾಡಿದಂಥ ವ್ಯಕ್ತಿ ಯಾರಿರ್ತಾನೆ ಗೊತ್ತಾ? ಆತ ದಿನಗೂಲಿ ಕಾರ್ಮಿಕ. ಆತ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋದು, ರಾತ್ರಿಯೆಲ್ಲ ತರಬೇತಿ, ಒಂದಲ್ಲ ಒಂದು ದಿನ ಅಟ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡಿದ್ದ. ಆ ವ್ಯಕ್ತಿಯ ವಿಚಾರಣೆ ಮಾಡಿದಾಗ ಆತ ಒಬ್ಬ ಕಾರ್ಮಿಕ ಆಗಿದ್ದ ಅಂತ. ಇಂಥವರನ್ನ ಬಳಕೆ ಮಾಡಿಕೊಂಡು ದೇಶ ವಿರೋಧಿ ಕೃತ್ಯಕ್ಕೆ ಬಳಸಿಕೊಳ್ಳುವಂಥ ನೀಚ ಕೆಲಸಕ್ಕೆ ಭಯೋತ್ಪಾದಕರು ಮುಂದಾಗ್ತಾ ಇದ್ದಾರೆ. ಅವರನ್ನು ಭಾರತ ಇವತ್ತು ಹೊಡೆದುರುಳಿಸಿದೆ. 13 ಜನರನ್ನು ತೆಗೆದುಕೊಂಡಿದ್ದಾರೆ. ಇದು ಒಂದು. ಇವೆಲ್ಲದರ ನಡುವೆ ಹ್ಯಾಂಡ್ಲರ್ಗಳ ಎನ್ಕ್ರಿಪ್ಟ್ ಚಾಟ್ ಬಯಲಾಗಿರೋದು. ಇದು ಹೆಂಗೆ ಪತ್ತೆ ಹಚ್ತಾರೆ ಇವರನ್ನ? ಸೋಷಿಯಲ್ ಮೀಡಿಯಾಗಳು, ಅವರು ಬಳಸುವಂತಹ ಬೇರೆ ಬೇರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು, ಇವುಗಳನ್ನು ಇದೇ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಯುವಕರ ಬ್ರೈನ್ ವಾಶ್ ಆಗುತ್ತೆ. ಅವ್ರಿಗೇನೋ ತುಂಬಿಡೋದು, ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ಅವರನ್ನು ತುಂಬೋ ಪ್ರಯತ್ನವನ್ನು ಮಾಡ್ತಾರೆ. TRF ಸಂಘಟನೆಯಿಂದ ಆನ್ಲೈನ್ ಮುಖಾಂತರ ಆಜ್ಞೆಗಳಾಗುತ್ತೆ. ನಿರ್ದಿಷ್ಟ ವ್ಯಕ್ತಿಗಳನ್ನು ಗುರುತಿಸಿ ಟಾರ್ಗೆಟೆಡ್ ಕಿಲ್ಲಿಂಗ್ ತರಬೇತಿಯನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಂಧಿತರ ಮೊಬೈಲ್ನಲ್ಲೆಲ್ಲ ವಿಧ್ವಂಸಕ ಕೃತ್ಯದ ಒಂದು ಬ್ಲೂ ಪ್ರಿಂಟ್ ಎಲ್ಲ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎನ್ಕ್ರಿಪ್ಟ್ ಚಾಟ್ಗಳು ಸಂವಹನ ಜಾಲವನ್ನೆಲ್ಲ ಹಿಡಿದಿದ್ದಾರೆ ಅಂತ. ಅವರು ಸಾಮಾನ್ಯವಾಗಿ ಫೋನ್ ಕರೆಗಳು, ವಾಟ್ಸಪ್ನೆಲ್ಲ ಮುಖಾಂತರ ಮಾಡಿದರೆ ಅದನ್ನೆಲ್ಲ ಕಂಡು ಹಿಡಿತಾರೆ ಅನ್ನೋ ಕಾರಣಕ್ಕಾಗಿ ಅವರೇನು ಮಾಡ್ತಿದ್ದಾರೆ,
ಥ್ರಿಮಾ, ಎಲಿಮೆಂಟ್, ಬ್ಲ್ಯಾಕ್ಬೆರಿ ಮೆಸೆಂಜರ್, ಡಸ್ಟ್ನಂಥ ಒಂದು ಕಠಿಣ ಎನ್ಕ್ರಿಪ್ಟನ್ನು ಹೊಂದಿರುವಂಥ ಅಪ್ಲಿಕೇಶನ್ಗಳನ್ನೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇವೆಲ್ಲವೂ ಕೂಡ ಇದೀಗ ಅವರನ್ನು ಸೆರೆ ಹಿಡಿದಾಗ ಸಿಕ್ಕಿದೆ ಅಂತ ಡೀಟೇಲ್ಸ್ ಬರ್ತಾ ಇದೆ. ತನಿಖೆ ಆಗುತ್ತೆ, ಏನಾಗುತ್ತೆ ನೋಡೋಣ. ಇದು ಒಂದು. ಇವೆಲ್ಲದರ ನಡುವೆ ಕಣಿವೆಯಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಡ್ರೋನ್ ಕಣ್ಗಾವಲು ಕೂಡ ಇದೆ. ಸಹಜವಾಗಿ ಭೀತಿ ಹೊಂದಿರುವ ಕಾರಣಕ್ಕಾಗಿ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳು, ಅದಾದ ನಂತರ ಗಡಿ ಗ್ರಾಮಗಳಲ್ಲಿ ಒಂದು ಬಿಗಿ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಗಡಿ ಗ್ರಾಮಗಳೇನಿದೆ, ಅದಾದ ನಂತರ ಹೆದ್ದಾರಿಗಳೇನಿದೆ, ಅಲ್ಲಿ ಸಹಜವಾಗಿ POKಯಲ್ಲಿ ಅರಾಜಕತೆ ಸೃಷ್ಟಿಯಾಗಿರುವ ಕಾರಣಕ್ಕಾಗಿ ಇಂಥದ್ದೊಂದು ಎಲ್ಲವೂ ಬೆಳವಣಿಗೆ ಆಗಬಹುದು ಎನ್ನುವಂಥ ಆತಂಕ. ಡ್ರೋನ್ ಮುಖಾಂತರ ಉಗ್ರ ಅಡುಗುದಾಣಗಳ ಮೇಲೆ ನಿರಂತರವಾಗಿ ನಿಗಾ ಇಡಲಾಗಿದೆ. ಮೊಬೈಲ್ ಚೆಕ್ ಪೋಸ್ಟ್ ಮುಖಾಂತರ ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆ ಆಗ್ತಿದೆ. ಭದ್ರತಾ ಪಡೆಗಳ ಹತ್ಯೆಗೆ ಹೊಂಚು ಹಾಕಿದಂಥ ಉಗ್ರರ ಮೇಲೂ ಕೂಡ ಸರ್ಜಿಕಲ್ ನಿಗಾವನ್ನು ಸದ್ಯಕ್ಕೆ ಇಡಲಾಗಿದೆ. ಇದು ಕಣಿವೆ ಪ್ರದೇಶದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ. ಈ ಮಹತ್ವದ ಬೆಳವಣಿಗೆಯ ಬೆನ್ನಲ್ಲೇ ಕಣಿವೆಯಲ್ಲಿ ಒಂದು ಹೈ ಅಲರ್ಟ್ ಅನ್ನು ಕೂಡ ಸದ್ಯಕ್ಕೆ ಘೋಷಣೆ ಮಾಡಲಾಗಿದೆ. ಸರ್ಕಾರ ಹೆಂಗೆ ತೆಗೆದುಕೊಂಡು ಹೋಗುತ್ತೆ, ಅವರನ್ನು ಹೆಂಗೆ ಮಟಾಮಾಶ್ ಮಾಡುತ್ತೆ ಕಾದ್ ನೋಡೋಣ.